ತೀರ್ಥಹಳ್ಳಿಯಿಂದ PUC ಮುಗಿಸಿ ಬೆಂಗಳೂರಿಗೆ ಕಾಲಿಟ್ಟಾಗ ಯಾವತ್ತು ಏನೋ ಒಂದು ಆಗಲ್ಲ ಅಂತ ಗೊತ್ತಾಯ್ತು, ಅದನ್ನ ಮತ್ತೆ ಚೇಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವಾಗ ನನಗೆ ನಿಜವಾಗ್ಲೂ ಲೈಫಲ್ಲಿ ಏನು ಮಾಡೋದು ಗೊತ್ತಾಗಿಲ್ಲ. ಯಾಕೆ ಸಿನಿಮಾ ಆಗೋಗಿದೆ, ಬೇರೆ ಯಾವುದೋ ಅವಕಾಶ ಸಿಗ್ತಾ ಇಲ್ಲ. ಆ ಟೈಮಲ್ಲೇ ನನಗೆ ಸತ್ಯ ಅವ್ರ ಜೊತೆ ನಾನು ಸುಮಾರು ವರ್ಕ್ ಮಾಡಿದ್ದೆ. ಆಮೇಲೆ ಮತ್ತೆ ಮುಂಗಾರು ಮಳೆ ಸಿಕ್ತು. ಈಗ ಮುಂಗಾರು ಮಳೆಯಲ್ಲಿ ನೀವು ಮಾಡಿದ ಬರೀ ಒಂದು 10 ನಿಮಿಷದ ರೋಲ್ ಅಷ್ಟೇ. ಇಲ್ಲ, ಅದು ಏನಾಯ್ತು ಅಂದ್ರೆ ಜನ ಗಾಳಿಪಟ ಇಸ್ ಒನ್ ಆಫ್ ದ ಕ್ಲಾಸಿಕ್ ಮೂವಿ. ಎಕ್ಸ್ಟ್ರಾ ಇನ್ವಾಲ್ವ್ ಆಗಿ ಏನೋ ಒಂದು ಕ್ಲಿಕ್ ಆಗಲೇಬೇಕು ಅನ್ನೋ. ಗಣೇಶ್ ಅವ್ರದ್ದು ಕರೆಕ್ಟ್. ಏನ್ ಸರ್ ಅದು ಏನ್ ಅದು ಹೆಂಗ್ ವರ್ಕೌಟ್ ಮಾಡಿದ್ರಿ ಆ 3 ಜನದ ಫ್ರೆಂಡ್ಶಿಪ್ ಶೂಟಿಂಗ್? ನಿಜವಾಗ್ಲೂ ನಾವು ಮಲ್ನಾಡಲ್ಲೆಲ್ಲೋ ಹುಟ್ಟು ಬೆಳೆದಂತ ಹುಡುಗ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಎಲ್ಲ ಕನ್ನಡಿಗರಿಗೂ ನೀವು ಗೊತ್ತು. ಅಂಡ್ ಇವತ್ತು ಏನ್ ಅಚೀವ್ ಮಾಡಿದಾರಲ್ಲ, ಓಕೆ, ಇವತ್ತು ಅದ್ರ ಹಿಂದೆ ಸಾಕಷ್ಟು ಸ್ಟ್ರಗಲ್ಸ್ ಇದೆ. ಆದ್ರೆ ತೀರ್ಥಹಳ್ಳಿಯಿಂದ PUC ಮುಗಿಸಿ ಬೆಂಗಳೂರಿಗೆ ಕಾಲಿಟ್ಟಾಗ ಎಷ್ಟು ಡಿಫಿಕಲ್ಟ್ ಆಗಿತ್ತು ಲೈಫ್, ಅಥವಾ ಏನೇನ್ ಕನ್ಸಿತ್ತು ಅವಾಗ ನಾನು ಬಂದಿದ್ದೆ ಅಂದ್ರೆ ರೀಸನ್ನೇ ಬೇರೆ. ಬೆಂಗಳೂರಿಗೆ ನಾನು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ ತೀರ್ಥಹಳ್ಳಿಲಿ. ಸೊ ಚೆನ್ನಾಗಿ ಆಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಂಡರ್-19 ಸ್ಟೇಟ್ ಟೀಮಿಗೆ ಸೆಲೆಕ್ಟ್ ಆದೆ. ಸೊ ಅವಾಗ ಬೆಂಗಳೂರಿಗೆ ಬರಲೇಬೇಕಾಯ್ತು. ಅಂದ್ರೆ ನೀವು ಸ್ಟೇಟಿಗೆ ಸೆಲೆಕ್ಟ್ ಆದಾಗ KBಯಲ್ಲಿ ಪ್ರಕಾಶ್ ಪಡ್ಕೋಣೆ ಅಕಾಡೆಮಿ ಇದೆಯಲ್ಲ, ಅಲ್ಲಿಗೆ ನಿಮಗೆ ಸೆಲೆಕ್ಷನ್ ಆಗುತ್ತೆ, ಅಲ್ಲೇ ಬಂದು ಆಡಬೇಕು. ಸೊ ಆ ಥರ ಬೆಂಗಳೂರಿಗೆ ಬಂದೆ. ಆಮೇಲೆ ಇಲ್ಲೇ ಜೈನ್ ಕಾಲೇಜಿಗೆ ನಾನು BCom ಸೇರ್ಕೊಂಡೆ. ಪ್ರಕಾಶ್ ಪಡ್ಕೋಣ ಮೀಟ್ ಮಾಡ್ತಿದ್ರ? ನಾನು ಎಲ್ಲರನ್ನು ಇಲ್ಲ ವಿಮಲ್ ಸರ್ ಅಂತ ಇದ್ದಾರೆ, ಅವರು ಪ್ರಕಾಶ್ ಪಡ್ಕೋಣೆ ಸರ್, ಅವ್ರನ್ನೆಲ್ಲ ನೋಡಿದ್ರೆ ಅವಾಗ ಜಸ್ಟ್ ಅಕಾಡೆಮಿ ಬಿಟ್ಟು ಶಿ ಮೂವ್ ಟು ಬಾಂಬೆ. ಓಕೆ. ಬಟ್ ಐ ಹ್ಯಾವ್ ಸೀನ್ ಒನ್ಸ್ ಆರ್ ಟ್ವೈಸ್. ಆಮೇಲೆ ಇಲ್ಲಿ ಶುರು ಆಯ್ತು ಪ್ರಾಕ್ಟೀಸ್. ಪ್ರಾಕ್ಟೀಸ್ ಶುರು ಆಯ್ತು. ಬಟ್ ಎನಿವೆ ನಾನು ಅಂಡರ್-19 ಆದ್ಮೇಲೆ ನಾನು ಅನ್ಕೊಂಡಂಗೆ ಮಟ್ಟಕ್ಕೆ ಬೆಳೆಯೋದಕ್ಕೆ ಆಗಿಲ್ಲ ಬ್ಯಾಡ್ಮಿಂಟನ್ಲಿ. ತುಂಬಾ ಅಂದ್ರೆ ನೀವು ಇಂಡಿಯಾಗೆಲ್ಲ ಆಡ್ಲಿಲ್ಲ ಅಂದ್ರೆ ಆಗಿನ ಟೈಮಲ್ಲಿ ನಿಮಗೇನು ಅಂದ್ರೆ ದೇರ್ ಇಸ್ ನೋ ಜಾಬ್ ಗ್ಯಾರಂಟಿ ಇಲ್ಲ, ಏನೂ ಇಲ್ಲ. ಬರೀ ಸ್ಟೇಟಿಗೆಲ್ಲ ಒಂದ್ ಟೈಮ್ ಆಡಿದ್ರೆ ಏನು ಅಷ್ಟು ಒಳ್ಳೇದಾಗಲ್ಲ. ಸೊ ಆಮೇಲೆ ನಾನು ನೆಕ್ಸ್ಟ್ ಏನ್ ಮಾಡ್ಲಿ ಅಂತ, ಸೊ ಅವಾಗ ಒಂದು ತುಂಬಾ ಕನ್ಫ್ಯೂಷನ್ ಇದ್ರಲ್ಲಿ ಇದ್ದೆ ನಾನು. ಅಂದ್ರೆ ಏನೇನೋ ಕನ್ಸಿಟ್ಕೊಂಡು ನಾನು ಬೆಂಗಳೂರಿಗೆ ಬಂದೆ, ಬಟ್ ಅದೇನೂ ಆಗ್ಲಿಲ್ಲ. ಈಗ ಏನ್ ಮಾಡೋದು ಅನ್ನೋ ತರ ಒಂದು ಸ್ಟೇಜ್ ಅಲ್ಲಿ ಇದ್ದಾಗ ಏನಿತ್ತು ತಲೆಯಲ್ಲಿ ಅವಾಗ? ಅದು ಏನ್ ನಾವು BCom ನಾನು ಬ್ಯಾಡ್ಮಿಂಟನ್ಗೋಸ್ಕರ ನಾನೇನು ತುಂಬಾ ಓದ್ಲೂ ಇಲ್ಲ, ಏನು ಜಸ್ಟ್ ಪಾಸ್ ಆಗ್ತಾ ಇದ್ದೆ. ಅಂದ್ರೆ ಹಿಂದೆ ಎಕ್ಸಾಮ್ ನಾಡಿದ್ದಿದೆ ಅಂದ್ರೆ ಇವತ್ತಿಂದ ಓದೋಕ್ ಸ್ಟಾರ್ಟ್ ಮಾಡಿ 45-50% ತೆಗಿತಾ ಇದ್ದೆ, ವಿಚ್ ಇಸ್ ನಾಟ್ ಬ್ಯಾಡ್. ಬಟ್ ಏನು ಆತರ ಬ್ಯಾಡ್ಮಿಂಟನ್ಗೋಸ್ಕರ ನಾನು ಓದೋದೆಲ್ಲ ಅಷ್ಟು ಕಮ್ಮಿ ಮಾಡಿದ್ದಕ್ಕೆ ಆ ಇದನ್ನು ಹೋಗ್ಬಿಟ್ಟಿತ್ತು. ಅಂದ್ರೆ ನಮ್ಮ ಅಣ್ಣ CA ಮಾಡಿದ್ದ, ಚಾರ್ಟರ್ಡ್ ಅಕೌಂಟೆಂಟ್. ಅವ್ನ ಬುಕ್ಸ್ ಎಲ್ಲ ಕೊಟ್ಟ, ಇಷ್ಟಿಷ್ಟು ದಪ್ಪ ಬುಕ್. ಅದನ್ನ ನೋಡೇ ನನಗೆ ಒಂದ್ ದಿವಸ ನಿದ್ದೆ ಬರ್ಲಿಲ್ಲ. ಇಬ್ರು ಒಂದೇ ರೂಮಲ್ಲಿ ಇದ್ರ? ನಾನು ಅವನು ಒಂದೇ ರೂಮಲ್ಲಿ ಇದ್ವಿ. ಸೊ ಆ ತರ ನನ್ಗೆ ಅಷ್ಟು ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ, ಬ್ಯಾಡ್ಮಿಂಟನ್ ಆಗ್ತಾ ಇಲ್ಲ. ಸೊ ಇನ್ನೇನ್ ಮಾಡೋದು? ಆ ಒಂದು ಸ್ಟೇಜ್ ಅಲ್ಲಿ ನನ್ನ ಸೆಕೆಂಡ್ ಇಂಟ್ರೆಸ್ಟ್ ಏನಿತ್ತು ಅನ್ನೋದು, ನಾನು ಅಂದ್ರೆ ಅವಾಗ ನಾವು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಸ್ಗೆಲ್ಲ ಹೋಗ್ಬೇಕಾದ್ರೆ ಟ್ರೈನ್ ಜರ್ನಿ ಎಲ್ಲ ಇರೋದು. ಇಲ್ಲಿಂದ ಅಸ್ಸಾಂಗೆ ಹೋಗ್ತಾ ಇದ್ವಿ, ಪುಣೆಗೆಲ್ಲ. ಅವಾಗ ಲ್ಯಾಪ್ಟಾಪ್ ಇರೋದು ಯಾರ್ದೋ ಒಬ್ರದ್ದು, ಅದ್ರಲ್ಲಿ ಕುತ್ಕೊಂಡು ಸಿನಿಮಾ ಎಲ್ಲ ನೋಡ್ತಾ ಇದ್ವಿ. ಅವಾಗ ನನಗೆ ಫ್ರೆಂಡ್ಸ್ ಎಲ್ಲ ಹೇಳೋರು, ನೀನ್ ಹೀರೋ ತರ ಇದೆಯಾ, ನೀನ್ ಹೀರೋ ಆಗ್ಬಾರ್ದು ಯಾಕೆ ಅಂತೆಲ್ಲ ಕೇಳೋರು. ಸೊ ಅವಾಗ ಸೆಕೆಂಡ್ ನನಗೆ ಇಂಟ್ರೆಸ್ಟ್ ಅವಾಗ ಬಂದಿರೋದು ಏನೋ ಒಂದು ಸಿನಿಮಾದಲ್ಲಿ ಮಾಡಬೇಕು, ಅಂದ್ರೆ ಒಂದು ಅವಕಾಶ ಸಿಕ್ಕಿದ್ರೆ ಆಕ್ಟ್ ಮಾಡಬೇಕು ಅನ್ನೋದು. ಅದನ್ನ ಹುಡ್ಕೊಂಡು ಹೋದೆ ನಾನು. ಬ್ಯಾಡ್ಮಿಂಟನ್ ಸೈಡಿಗೆ ಇಟ್ಟೆ, ಆಯ್ತು, ಅದು ಗೊತ್ತಾಯ್ತು. ಯಾವತ್ತು ಏನೋ ಒಂದು ಆಗಲ್ಲ ಅಂತ ಗೊತ್ತಾಯ್ತು, ಅದನ್ನ ಮತ್ತೆ ಚೇಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಆಮೇಲೆ ಇದನ್ನ ಸೆಕೆಂಡ್ ಇಂಟ್ರೆಸ್ಟ್ ಒಂದು ಸಿನಿಮಾದಲ್ಲಿ ಏನೋ ಟ್ರೈ ಮಾಡೋಣ ಅಂತ. ಮಾಡ್ಲಿಂಗ್ ಮಾಡ್ತಿದ್ರಿ ಎಲ್ಲ ನೀವು? ಅದೇ ಫಸ್ಟ್ ಸಿನಿಮಾ ಮಾಡಿದ್ದು ನನಗೆ. ಮಾಡ್ಲಿಂಗ್ ನಾನು ಬರೀ ಹುಡುಗಿಯವರಿಗೆ ಅಂತ ಅನ್ಕೊಂಡಿದ್ದೆ, ಅದೇನ್ ನನ್ಗೆ ಗೊತ್ತಿರ್ಲಿಲ್ಲ ಮಾಡ್ಲಿಂಗ್ ಅಲ್ಲಿ ಹುಡುಗರು ಇರ್ತಾರೆ ಅಂತ. ಅದು ನಾನೇನ್ ತುಂಬಾ ಟಾಲ್ ಇಲ್ಲ, ಅಂದ್ರೆ ನೀವು ರ್ಯಾಂಪ್ ವಾಕ್ ಮಾಡೋಷ್ಟೆಲ್ಲ ಟಾಲ್ ಇರ್ಲಿಲ್ಲ. ನಾನು 6 feet ಎಲ್ಲ ಏನೋ ಇರ್ಬೇಕಿತ್ತು, ಅದು ಮಿನಿಮಮ್ ಕ್ರೈಟೀರಿಯಾ. ಅಷ್ಟಿರ್ಲಿಲ್ಲ, ನಾನು 5'10" ಇದ್ದೀನಿ. ಸೊ ಅದು ಆಗಲ್ಲ, ಇದಾಗಲ್ಲ. ಆವಾಗ ಅದೇ ಟೈಮಿಗೆ ನನಗೆ ಕೋಡ್ಲು ರಾಮಕೃಷ್ಣ ಅಂತ ನಮ್ಮ ತೀರ್ಥಹಳ್ಳಿಯವರೊಬ್ರು ಡೈರೆಕ್ಟ್ರು, ಅವರು ಸ್ಟೇಟ್ ಅವಾರ್ಡ್ ಎಲ್ಲ ಗೆದ್ದಿದ್ದಾರೆ. ಸೊ ಅವರು ನಮ್ಮೂರವ್ರನ್ನೇ, ಅವರು ಒಂದು ಸಿನಿಮಾ ಮಾಡ್ತಾ ಇದ್ರು. ಆ ಸಿನಿಮಾದಲ್ಲಿ ಅವರು ಕೂಡ ಒಂದು ಹೊಸ ಪ್ರತಿಭೆಯನ್ನು ಹುಡುಕ್ತಾ ಇದ್ರು. ಅವರು ತೀರ್ಥಹಳ್ಳಿ ಅವ್ರನ್ನ ಯಾರು ಲಾಂಚ್ ಮಾಡಬೇಕು ಅಂತ ಆಸೆ ಇತ್ತು, ತುಂಬಾ ಸಿನಿಮಾ ಮಾಡಿದ್ದಾರೆ. ಸೊ ಅವರು ನನ್ನ ಮೀಟ್ ಮಾಡಿದಾಗ ತಕ್ಷಣ ಸಿನಿಮಾ ನಿನ್ ಜೊತೆ ಮಾಡ್ತೀನಿ, ಅವ್ರದ್ದೇ ಒಂದು ಆಕ್ಟಿಂಗ್ ಸ್ಕೂಲ್ ಇತ್ತು, ಅಲ್ಲೊಂದು ಸ್ವಲ್ಪ ಟ್ರೈನಿಂಗ್ ಎಲ್ಲ ಸಿಕ್ತು ನನಗೆ. ಅಂದ್ರೆ ಕ್ಯಾಮ್ರಾ ಆಂಗಲ್ ಇದ್ದಾಗ ನಾವ್ ಏನ್ ಮಾಡ್ಬೇಕು, ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು, ಅದು ಇದು ಎಲ್ಲ. ಸೊ ಅದು ಸ್ವಲ್ಪ ಹೆಲ್ಪ್ ಆಯ್ತು. ಬಟ್ ಆ ಸಿನಿಮಾ ಓಡ್ಲಿಲ್ಲ. ಆಮೇಲೆ ಮಿಸ್ ಕ್ಯಾಲಿಫೋರ್ನಿಯಾ. ಅದಾದ್ಮೇಲೆ ಮತ್ತೆ ಏನ್ ಮಾಡೋದು ಗೊತ್ತಿಲ್ಲ. ನಮ್ಮ ಅಪ್ಪ ಎಲ್ಲ ಹೇಗೆ ಅಂದ್ರೆ, ಸರಿ ನೀನ್ ಬ್ಯಾಡ್ಮಿಂಟನ್ ಆಡಕ್ ಕಳ್ಸಿದ್ದೆ, ಇವಾಗ ಬ್ಯಾಡ್ಮಿಂಟನ್ ಇಲ್ಲ, ಈಗ ಸಡನ್ ಆಗಿ ಆಕ್ಟಿಂಗ್ ಅಂತ ನೀನು ಇಳ್ಕೊಂಡಿದ್ಯಾ,
ನನಗೇನೋ ಅಷ್ಟು ಸರಿ ಅನಿಸ್ತಾ ಇಲ್ಲ, ನೀನು ಓದಬೇಕು, CA ಮಾಡು ಇಲ್ಲ MBA ಮಾಡು, ಹಂಗೆ ಹಿಂಗೆ ಅಂತಂದ್ರು. ಅವಾಗ ನನಗೆ ನಿಜವಾಗ್ಲೂ ಲೈಫಲ್ಲಿ ಏನು ಮಾಡೋದು ಗೊತ್ತಾಗಿಲ್ಲ, ಯಾಕೆ ಸಿನಿಮಾ ಆಗೋಗಿದೆ, ಬೇರೆ ಯಾವುದೋ ಅವಕಾಶ ಸಿಗ್ತಾ ಇಲ್ಲ. ಸೊ ಅವಾಗ ಏನು ಮಾಡಿದೆ, ಈ ಥರ ಮಾಡ್ಲಿಂಗ್ ಯಾರೋ ಹೇಳಿದ್ರು, ಕಾಸ್ಟಿಂಗ್ ಏಜೆನ್ಸಿ ಎಲ್ಲ ಇರ್ತಾರಲ್ಲ, ಅವ್ರ ನಂಬರ್ ಎಲ್ಲ ಕೊಟ್ಟರು, ಹೋಗಿ ಮೀಟ್ ಮಾಡು ಅಂತ. ಫಸ್ಟ್ ನಾನು ಆಡಿಷನ್ ಕೊಟ್ಟಿದ್ದು ಆಡೇ ಸ್ಯಾಂಟ್ರೋ ಜಿಂಗ್ ಆ್ಯಡ್ ಅಂತ ಒಂದು ಮಾಡಿದೆ. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸುಮಾರು ನಾನು TV ಕಮರ್ಷಿಯಲ್ ಅಲ್ಲೇ ಬ್ಯುಸಿ ಆಗೋದೆ. ಆ ಟೈಮಲ್ಲೇ ನನಗೆ ಸತ್ಯ ಅವ್ರ ಜೊತೆ ನಾನು ಸುಮಾರು ವರ್ಕ್ ಮಾಡಿದ್ದೆ. ಆಮೇಲೆ ಮತ್ತೆ ಮುಂಗಾರು ಮಳೆ ಸಿಕ್ತು. ಇದೇ ಟೈಮಲ್ಲಿ ಒಂದು ದರ್ಶನ್ ಸರ್ ಜೊತೆ ಒಂದು ಫಿಲ್ಮ್. ಹೌದೌದು, ಮಂಡ್ಯ ಅಂತ ಒಂದು ಸಿನಿಮಾ ಮಾಡಿದ್ದೆ. ಈಗ ಅದ್ ಹೆಂಗದು ಹೀರೋ ಆಗಿ ಮತ್ತೆ ಇದರಲ್ಲಿ ದರ್ಶನ್ ಅವ್ರ ತಮ್ಮನಾಗಿ? ಅದೇ ಅದು ಸ್ಟೋರಿ ಅವ್ರು ಹೇಳ್ಬೇಕಾದ್ರೆ ಏನೇನೋ ಹೇಳಿರ್ತಾರೆ, ನಿಮಗೆ ಅದು ಗೊತ್ತೇ ಇರುತ್ತೆ. ನಿಮ್ಮಿಂದಾನೇ ಸರ್ ಈ ಸ್ಟೋರಿ ಟ್ವಿಸ್ಟ್ ಬರದೆ ನೀವು ಅಂತೆಲ್ಲ. ಅದ್ ಬರ್ಲಿಲ್ಲ ಅದು ಕೊನೆಗೂ ಬರ್ಲಿಲ್ಲ. ಅವಾಗ ನಮ್ಗೆ ಅದೇ ಇನಿಷಿಯಲ್ ಡೇಸ್ ಅಲ್ಲಿ ನಮಗೂ ಅಷ್ಟು ಐಡಿಯಾಸ್ ಇರ್ಲಿಲ್ಲ. ಸೊ ನಾವು ಎಲ್ಲ ನಂಬಿಡ್ತಾ ಇದ್ವಿ. ಬಟ್ ನೀವು ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೆ ಯಾವ್ದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಇಲ್ಲ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಇದ್ದಿದ್ದು ಬರೀ ನಾನ್ ಮಾಡ್ಕೊಂಡಿದ್ದು ಬಿಟ್ರೆ ಅದ್ರಲ್ಲಿ ನನಗೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂಡ್ ಫೈನಲಿ ಮುಂಗಾರು ಮಳೆ ಹ್ಯಾಪೆಂಡ್. ಫೈನಲಿ ಮುಂಗಾರು ಮಳೆ. ಸೊ ಆ ಸಕ್ಸಸ್ ಗಿಂತ ಮುಂಚೆ ನಿಮ್ದು ಭಟ್ರ ಮೀಟ್ ಹೆಂಗಾಯ್ತು? ಏನ್ ನಿಮ್ ಫಸ್ಟ್ ಕಾನ್ವರ್ಸೇಷನ್ ಏನು ಭಟ್ರ ಜೊತೆ? ಅದೇ ನಾನು ಅದು ಮಡಿಕೇರಿಯಲ್ಲಿ ಶೂಟಿಂಗ್ ಇತ್ತು, ಅಲ್ಲಿ ಹೋದೆ. ಅವ್ರೇನೋ ಈ ಪೆನ್ಸಿಲ್, ಅವ್ರು ಯಾವಾಗ್ಲೂ ಪೆನ್ಸಿಲ್ ಪೇಪರ್ ಹಿಡ್ಕೊಂಡು ಏನೋ ಬರಿತಾ ಇರ್ತಾರೆ. ನೀವು ಅವ್ರ ಆಫೀಸಿಗೆ ಹೋದ್ರು ಅಷ್ಟೇ, ಫಸ್ಟ್ ಏನೋ ಬರಿತಾ ಇರ್ತಾರೆ, ಆಮೇಲೆ ನೋಡ್ತಾರೆ. ಸೊ ಅವ್ರು ಏನೋ ಬರಿತಾ ಇದ್ರು. ಸರಿ, ನಾ ಹೋಗಿ ನಿಂತ್ಕೊಂಡೆ. ಆಮೇಲೆ ಹಿಂದಿ ಮೇಲೆ ಲಿಕ್ಕೇದು ಅಂದ್ರು ನನಗೆ. ನನ್ ನೋಡಿ ಯಾರೋ ಹಿಂದಿ ಹುಡುಗ ಯಾರೋ ಬಂದ್ಬಿಟ್ಟಿದ್ದಾರೆ, ಇವನು ನಾರ್ತ್ ಇಂಡಿಯನ್. ನಾ ಹೇಳಿದ್ರೆ ಇಲ್ಲ, ನಂಗೆ ಕನ್ನಡ ಬರುತ್ತೆ ಅಂತ. ಅಂದ್ರೆ ನಾರ್ತ್ ಇಂಡಿಯಾದಿಂದ ಬಂದ್ರು, ಕನ್ನಡ ಕಲ್ತು ಬಿಟ್ಟಿದ್ದಾನೆ ಅಂತ ಅವರು ಅನ್ಕೊಂಡ್ರು. ಆಮೇಲೆ ನಾ ಹೇಳಿದೆ, ಇಲ್ಲ ಸರ್, ನಾನು ತೀರ್ಥಹಳ್ಳಿಯವನು, ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು, ಕನ್ನಡ ಓದಕ್ಕೆ ಬರೆಯೋಕ್ಕೆ ಚೆನ್ನಾಗಿ ಬರುತ್ತೆ ಅಂದೆ. ಅವಾಗ ಅವರಿಗೆ ಖುಷಿ ಆಯ್ತು, ಹೌದನಪ್ಪ ನೀನ್ ಕನ್ನಡದವನ ಅಂತೆಲ್ಲ ಹೇಳಿ. ಅದೇ ಮುಂಗಾರು ಮಳೆ ಟೈಮಲ್ಲೇ ನನಗೆ ಈ ನೆಕ್ಸ್ಟ್ ಸಿನಿಮಾ ಬಗ್ಗೆನೂ ಹೇಳಿದ್ರು. ಅಂದ್ರೆ ಒಂದು 3 ಹೀರೋದ ಸಿನಿಮಾ ಒಂದು ಮಾಡ್ತಾ ಇದೀನಿ, ನೆಕ್ಸ್ಟ್ ಮಾಡೋಣ, ನೀನು ಅದ್ರಲ್ಲಿ ಒಂದು ಪಾತ್ರ ನೀನ್ ಮಾಡ್ತೀಯಾ ಅಂತ ಹೇಳಿದ್ರು. ಸೊ ಅವಾಗ ಖುಷಿ ಆಯ್ತು ನನಗೆ. ಸೊ ಹಂಗೆ ಅವ್ರನ್ನ ಮೀಟ್ ಆಗಿದ್ದು. ಅವ್ರು ಅವಾಗ್ಲೇ ನನಗೆ ಅದೇ ಮುಂಗಾರು ಮಳೆ ದೊಡ್ಡ ಹಿಟ್ ಆದ್ಮೇಲೆ ನಾನ್ ಅನ್ಕೊಂಡೆ ಇವಾಗ ಮರ್ತೋಗ್ಬಿಟ್ಟಿರ್ತಾರೆ ಭಟ್ರು ಇದು ಹೇಳಿದ್ದು, ಹೇಳಕ್ ಏನ್ ಹೇಳಿರ್ತಾರೆ ಅವಾಗ, ಈಗ ಮರ್ತೋಗಿರ್ತಾರೆ ಅಂದ್ರೆ ಕರೆಕ್ಟ್ ಆಗಿ ಮತ್ತೆ ಕಾಲ್ ಬಂತು, ಮತ್ತೆ ಗಾಳಿಪಟ ಮಾಡಿದ್ವಿ. ಈಗ ಮುಂಗಾರು ಮಳೆ ನೀವು ಮಾಡಿದ್ ಬರೀ ಒಂದು 10 ನಿಮಿಷದ ರೋಲ್ ಅಷ್ಟೇ. ಹೌದು, ಎಷ್ಟು ಬಟ್ ಅದು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಸಿನಿಮಾಲು ಕೂಡ, ಜೊತೆಗೆ ಅದು ತಂದಂತ ಸಕ್ಸಸ್ ಏನಿತ್ತಲ್ಲ. ಹೌದು. ಇಲ್ಲ, ಅದು ಏನಾಯ್ತು ಅಂದ್ರೆ ಜನ ಆ ಸಿನಿಮಾನ ಬರೀ ಒಂದ್ಸತಿ ನೋಡಿಲ್ಲ, ಎಲ್ಲ 2-3 ಸತಿ, ಕೆಲವರೆಲ್ಲ 15 ಸತಿ ನೋಡಿದವರು ಇದಾರೆ. ನಮ್ ಫ್ರೆಂಡ್ಸೇ ಒಬ್ಬೊಬ್ರು ಲವ್ ಫೇಲ್ಯೂರ್ ಆದವರೆಲ್ಲ ಅದನ್ನ 15 ಸತಿ ನೋಡಿದ್ದಾರೆ. ಸೊ ಆ ತರ ನೋಡಿ 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 ಏನಾಯ್ತು, ಸುಮಾರು ಜನಕ್ಕೆ ಎಲ್ಲಾ ಪಾತ್ರಗಳು ರಿಜಿಸ್ಟರ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹಾಗೆ ನಾನು ಮುಂಚೆ ಯಾರು ನನ್ ರೆಕಗ್ನೈಸೇ ಮಾಡಿರ್ಲಿಲ್ಲ. ಬಟ್ ಆ ಮುಂಗಾರು ಮಳೆ ಆದ ತಕ್ಷಣ ಎಲ್ಲ ಒಂದ್ ಚಿಕ್ಕ ಪಾತ್ರ ಮಾಡಿದವ್ನು ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಒಂಥರ ಏನೋ ಖುಷಿ. ನೆನ್ನೆ ರಾತ್ರಿ ನಿಮ್ ಹೀರೋಯಿನ್ ಒಬ್ರ ಹತ್ರ ಮಾತಾಡ್ತಿದ್ದೆ ನಾನು. ಫೋನ್ ಮಾಡಿ ಹೇಳಿದೆ, ನಾಳೆ ನಿನ್ ಎಕ್ಸ್ ಬಾಯ್ ಫ್ರೆಂಡ್ ಮೀಟ್ ಮಾಡ್ತಾ ಇದ್ದೀನಿ, ಇಂಟರ್ವ್ಯೂ ಮಾಡ್ತೀನಿ ಅಂತ. ನನ್ನ ಎಕ್ಸಾ ಅಂತ. ಆಮೇಲೆ ಒಂದು ಕ್ಲೂ ಕೊಟ್ಟೆ, ಅದು ಇವಾಗ ಹೇಳಕ್ಕಾಗಲ್ಲ. ಫೇಮಸ್ ಡೈಲಾಗೆ ನಿಮ್ ಚಿತ್ರದಲ್ಲಿ ಗಾಳಿಪಟ ಹಾಕಿದ ನೀತು ಜೊತೆ. ಆಮೇಲೆ ಥೂ ಅಂತ. ಆಮೇಲೆ ದಿಗಂತ ಅಂದ್ರೆ ನಿಮ್ಮ ಡ್ಯೂ, ನಿಮ್ ಕಾಂಬೋ ಏನಿತ್ತಲ್ಲ ಆ ಫಿಲ್ಮ್ ಅಲ್ಲಿ, ಇವತ್ತಿಗೂ ಅಷ್ಟೇ ಗಾಳಿಪಟ ಇಸ್ ಒನ್ ಆಫ್ ದ ಕ್ಲಾಸಿಕ್ ಮೂವಿ. ಹೌದು ಹೌದು. ಅದು ಭಟ್ರೆ ಏನಂದ್ರೆ, ಈ ಗಣೇಶ ತಿನ್ಕೊಂಡ್ಬಿಡ್ತಾನೋ, ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲೇಬೇಕು, ನಿಂದು ನೀತು ಕಾಂಬಿನೇಷನ್ ನನಗೆ ವರ್ಕ್ ಆಗ್ಲೇಬೇಕು, ಇಲ್ಲ ಅಂದ್ರೆ ಬರೀ ಅವ್ರದ್ದೊಂದೇ ಶೈನ್ ಆಗ್ತೀರಾ, ನೀವೆಲ್ಲ ತೋಪಾಗ್ಬಿಡ್ತೀರಾ ಅಂತೆಲ್ಲ ನಮ್ಗೆ, ಅಂದ್ರೆ ನಮ್ಮನ್ನ ಅವ್ರ ಎನ್ಕರೇಜ್ ಮಾಡೋದು ಆ ಥರ ಭಟ್ರು. ಸೊ ಅದಕ್ಕೆ ನಾವು ತುಂಬಾ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಎಲ್ಲಾ ಸೀನಲ್ಲೂ ಎಕ್ಸ್ಟ್ರಾ ಇನ್ವಾಲ್ವ್ ಆಗಿ ಏನೋ ಒಂದು ಕ್ಲಿಕ್ ಆಗ್ಲೇಬೇಕು ಅನ್ನೋ ಥರ ನಾವು ವರ್ಕ್ ಮಾಡಿದ್ದು. ಅಲ್ಲ, ಈಗ ಹೀರೋಯಿನ್ಸ್ ಜೊತೆ ಆದ್ರೆ 1-2 ಸಾಂಗ್ಸ್ ಮಾಡಿದಾಗ ಅಟ್ಲೀಸ್ಟ್ ಗೊತ್ತಾಗತ್ತೆ. ನಾವು ಆಕ್ಟಿಂಗ್, ರೊಮ್ಯಾನ್ಸ್ ಆಕ್ಟಿಂಗ್ ಮಾಡಿದ್ರು ಕೂಡ ನಿಮಗೆ ಅದೊಂದು ಕೆಮಿಸ್ಟ್ರಿ ತರ ಗೊತ್ತಾಗತ್ತೆ ಸ್ಕ್ರೀನ್ ಮೇಲೆ. ಬಟ್ ನಿಮ್ 3 ಜನದ ಫ್ರೆಂಡ್ಶಿಪ್ ಇತ್ತಲ್ಲ, ಗಣೇಶ್ ಅವ್ರದ್ದು, ನಿಮ್ದು, ರಾಜೇಶ್, ಏನ್ ಚೆನ್ನಾಗಿ ಅದು ಅದ್ ಹೆಂಗ್ ವರ್ಕೌಟ್ ಮಾಡಿದ್ರಿ ಆ 3 ಜನದ ಫ್ರೆಂಡ್ಶಿಪ್ ಶೂಟಿಂಗ್ ಮುಂದೆ? ನಿಜವಾಗ್ಲೂ ನಾವು ಎಲ್ಲರೂ 3 ಜನ ತುಂಬಾ ಕ್ಲೋಸ್ ಆಗಿದ್ವಿ, ಇವಾಗ್ಲೂ ಕ್ಲೋಸ್ ಆಗಿದೀವಿ. ಬಟ್ ಆ ಟೈಮಲ್ಲಿ ನಾವೆಲ್ಲ ಒಂದೇ ಕಡೆ ಶೂಟ್ ಮಾಡ್ತಾ ಇದ್ವಿ. ಅಂದ್ರೆ ಅದು ಯಾವ್ದೋ ಕೆಳಗೂರು ಎಸ್ಟೇಟ್ ಅಂತನೋ ಏನೋ, ಅಲ್ಲೇ ನಾವು ಸ್ಟೇ, ಒಂದು 20-25 ಡೇಸ್ ಅಲ್ಲೇ ಸ್ಟೇ. ಸೊ ದಿನ ಸಂಜೆ ಅಲ್ಲಿ ಚಳಿ ಬೇರೆ ಆ ಟೈಮಲ್ಲಿ, ಅಂದ್ರೆ ಮಳೆ ಬರೋದು ನಿಲ್ಲೋದು ಆತರ. ಸೊ ಕ್ಯಾಂಪ್ ಫೈರ್ ಹಾಕೋರು,
ರಾಜೇಶ್ ಕೃಷ್ಣ ಗಿಟಾರ್ ಎಲ್ಲ ತಂದಿದ್ರು ಅಂಡ್ ರಾಜೇಶ್ ಕೃಷ್ಣ ಅದ್ಭುತವಾಗಿ ನಮ್ದೊಂದು ಈವ್ನಿಂಗ್ ಪ್ಯಾಕಪ್ ಎಲ್ಲ ಆದ್ಮೇಲೆ ಅಲ್ಲಿ ಕುತ್ಕೊಂಡು ಒಂದು ಗಾನ ಬಜಾನ ಎಲ್ಲ ನಡೆದು ನಾವೆಲ್ಲ ನಕ್ಕು ಖುಷಿಯಾಗಿ ಅಂದ್ರೆ ಒಂದು ನಿಜವಾಗ್ಲೂ ಒಂದು ಫ್ರೆಂಡ್ ಸರ್ಕಲ್ ಹೇಗಿರತ್ತಲ್ಲ. ಆಮೇಲೆ ಭಟ್ರು ಜೊತೆನೂ ಅಷ್ಟೇ, ನಮ್ಗೆ ಏನು ಆತರ ವಿ ಆರ್ ಮೋರ್ ಫ್ರೆಂಡ್ಸ್ ದೆನ್ ಡೈರೆಕ್ಟರ್ ಅಂಡ್ ಆಕ್ಟರ್ ರಿಲೇಶನ್ಶಿಪ್ ಗಿಂತ. ಸೊ ಆ ತರ ಒಂದು ಕಂಫರ್ಟ್ ಇತ್ತು, ಆ ತರ ಒಂದು ಬಾಂಡಿಂಗ್ ಇತ್ತು, ನಿಜವಾಗ್ಲೂ ಇತ್ತು. ಸೊ ಅದಕ್ಕೆ ಅದು ಸ್ಕ್ರೀನ್ ಮೇಲೆ ಕಾಣ್ತಾ ಇತ್ತು. ಅದ್ರಲ್ಲಿ ಒಂದ್ ಸೀನ್ ಇದೆ, ರಂಗಣ್ಣ ರಘುವ್ರು ಬರ್ತಾರೆ, ಅವರು ಫೈನ್ ಹಾಕಿರ್ತಾರೆ ಗಣೇಶ್ ಅವ್ರಿಗೆ, ಪೊಲೀಸ್ ಏನೋ ಕಂಪ್ಲೇಂಟ್ ಆಗಿರುತ್ತೆ. ನೀವೆಷ್ಟು ಚೆನ್ನಾಗಿ ಕಿಟಕಿಯಿಂದ ಹಿಂಗ್ ಬಗ್ ನೋಡ್ಬಿಟ್ಟು ಬರೋಷ್ಟೊತ್ತಿಗೆ ಗಣೇಶ್ ಅವ್ರು ಮಲ್ಗಿದ್ರೆ ಬಾಟ್ಲುಗಳು ತಂದಿಟ್ಬಿಟ್ಟು ಅಂಕಲ್ ಅಂತ ಪುಸ್ತಕ ಇಟ್ಕೊಂತೀರಲ್ಲ. ಪ್ರತಿ ಸೀನು ಪ್ರತಿ ಸಾಂಗ್ ಕೂಡ ಒನ್ ಆಫ್ ದ ಬೆಸ್ಟ್ ಕ್ಲಾಸಿಕ್ ಮೂವಿ ಅದು. ನಿಜ ನಿಜ ನಿಜ. ಇವಾಗ್ಲೂ ಅದ್ರದ್ದು ಸಾಂಗ್ಗಳ ಬಗ್ಗೆ ನೀವ್ ಹೇಳ್ದಾಗ ಎಲ್ಲ ಆ ಕವಿತೆ ಇರ್ಬೋದು, ಮಿಂಚಾಗಿ ನೀ ಬರಲು, ಎಲ್ಲಾ ಸಾಂಗು ಅದೊಂಥರ. ಅಂಡ್ ನಿಮ್ ಸಾಂಗ್ ಬಗ್ಗೆ ಹೇಳಿ. ಆಹಾ ಇದೆ ಬೆದರೋ ಬೊಂಬೆಗೆ. ಅದ್ರಲ್ಲೇ ನಾನು ಫಸ್ಟ್ ಡಾನ್ಸ್ ಮಾಡಿದ್ದು ಅನ್ಸುತ್ತೆ ನನಗೆ. ನಾಟ್ ಅ ಗ್ರೇಟ್ ಡಾನ್ಸರ್, ಬಟ್ ಅದರಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡಿ, ತುಂಬಾ ರಿಹರ್ಸಲ್ ಮಾಡಿ, ಏನೋ ಒಂದು ಮಟ್ಟಿಗೆ ಡಾನ್ಸ್ ಮಾಡಿದೀನಿ. ವಿಚಿತ್ರ ಕೊರಿಯೋಗ್ರಫಿ ಆ ತರನೇ ಬೇಕು ಅಂತಾನು ಭಟ್ರದ್ದು ಹೇಳಿ ಮಾಡಿಸಿದ್ದು, ಬಟ್ ಅದು ಚೆನ್ನಾಗಿ ಬಂತು. ಅಂಡ್ ನೆಕ್ಸ್ಟ್ ನಿಮ್ಮ ರಿಯಲ್ ಹೀರೋಯಿನ್ ಸಿಕ್ಕಿದ್ದೆ ಈ ದೊಡ್ಡ ಸಿನಿಮಾ ಮನಸಾರೆ ಸಿನಿಮಾದಿಂದ. ಅದು ಕೂಡ ಅಂದ್ರೆ ಅದು ಬೇರೆ ಯಾರ್ಯಾರೋ ಮಾಡ್ಬೇಕು ಅನ್ನೋದೆಲ್ಲ ಇತ್ತು ನ್ಯೂಸು, ಬಟ್ ಕೊನೆಗೆ ಅದನ್ನ ನಾನು ಮಾಡ್ಬೇಕು ಅಂತ ಆಯ್ತು. ಸೊ ಆ ಸಿನಿಮಾದಿಂದ ನಾನು ಏನ್ ಗಳಿಸಿದಿನೋ ಬಿಟ್ಟಿದಿನೋ ಗೊತ್ತಿಲ್ಲ, ಬಟ್ ನನ್ನ ಪತ್ನಿನಂತೂ ಜೀವನ ಸಂಗಾತಿನ ಹುಡ್ಕೊಂಡಿದ್ದೀನಿ. ನಾನು ಅವಾಗ ಅಂದ್ರಿತ ಕೇಳಿದೆ ನಿಮ್ ಲವ್ ಸ್ಟೋರಿ ಹೇಳಿ ಅಂತ. ನಂಗೆ ಅವರು ಮಡಿಕೇರಿಯಲ್ಲೂ ಶೂಟ್ ಮಾಡೋ ಟೈಮಲ್ಲಿ ನಿಮಗೇನೋ ಜ್ವರ ಬಂದಿತ್ತು, ಸಮ್ ಫ್ರೂಟ್ಸ್ ಬೊಕೆನೋ ಕಳ್ಸಿದ್ರು ಅಂತ ನಂಗೆ ಹೇಳಿದ್ರು. ನಂಗೆ ಅದು ಅವ್ರ ವರ್ಜನ್. ನಿಮ್ ವರ್ಜನ್ ಆಕ್ಚುಲಿ ನಿಮ್ ಲವ್ ಸ್ಟೋರಿ ಕೇಳಕ್ ಆಸೆ.